ಕರ್ನಾಟಕ ರಾಜ್ಯ ಉತ್ತರ ಪ್ರದೇಶದ ಮಾದರಿಯಲ್ಲಿ ಗೂಂಡಾ ರಾಜ್ಯವಾಗುತ್ತಿದ್ದು ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪಿಸಿದರು. ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿನ ಮೃತ ಯುವತಿ ಅಂಜಲಿ ಅಂಬಿಗೇರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಪ್ರದೇಶ ಮೊದಲು ಗೂಂಡಾ ರಾಜ್ಯವಾಗಿತ್ತು. ಅಲ್ಲಿ ಯೋಗಿ ಆದಿತ್ಯನಾಥ್ ಸಿಎಂ ಆದ ನಂತರ ಶಾಂತಿ ನೆಲೆಸಿದೆ. ಅವರು ಯಾವುದೇ ಕಾನೂನು ಬದಲಾವಣೆ ಮಾಡದೆ ಇದ್ದು ಕಾನೂನಿನಲ್ಲಿಯೇ ಎಲ್ಲವನ್ನು ನಿಭಾಯಿಸಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದೆ. ಅಂತಹ ದಿಟ್ಟ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಏಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಗೃಹ ಸಚಿವರು ಸಭೆ ನಡೆಸಿ ಅಧಿಕಾರಿಗಳ ಕಾರ್ಯವೈಖರಿ ಪರಿಶೀಲನೆ ಮಾಡಬೇಕಿತ್ತು. ಆದ್ರೆ ಗೃಹ ಇಲಾಖೆ ಇವೆಲ್ಲವನ್ನು ನಿರ್ಲಕ್ಷ್ಯ ವಹಿಸಿದೆ ಎಂದರು. ಇತ್ತೀಚೆಗೆ ನೇಹಾ ಹಿರೇಮಠ ಕೊಲೆಯಾದಾಗ ರಾಜ್ಯ ತಲ್ಲಣಗೊಂಡಿತು. ಕಾಲೇಜ್ ಕ್ಯಾಂಪಸ್ ನಲ್ಲಿ ಕೊಲೆ ಆಗಿದೆ. ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನೋ ಚರ್ಚೆ ನಡೆದಿತ್ತು. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಿತ್ತು. ಕೊಲೆ ಸುಲಿಗೆ ದರೋಡೆ ನಡೆಯುತ್ತಿದೆ. ಇದನ್ನು ಸರ್ಕಾರ ಕಂಟ್ರೋಲ್ ಮಾಡಕ್ಕೆ ಆಗುತ್ತಿಲ್ಲ. ಸಚಿವರು ನೇಹಾ ಹತ್ಯೆ ಆದಾಗ ಬೇಜವಾಬ್ದಾರಿಯಾಗಿ ಮಾತನಾಡಿದ್ರು. ಆದ್ರೆ ಈಗ ಅಂಜಲಿ ಮರ್ಡರ್ ಕೇಸ್ ಆಗಿದೆ ಎಂದರು. ಆತ್ಮೀಯ ಮಾಧ್ಯಮದ ಮಿತ್ರರೇ, ಪರಮೇಶ್ವರ್ ಉತ್ತರ ಅಂತ ಕೇಳಿ, ಈ ಇತ್ತೀಚೆಗೆ ನೇಹಾ ಹಿರೇಮಠ ಅವ್ರು ಮರ್ಡರ್ ಆದಾಗ ಇಡೀ ಹುಬ್ಳಿದವರು ಅಷ್ಟೇ ಅಲ್ಲ, ಇಡೀ ರಾಜ್ಯ ತಲ್ಲಣಗೊಂಡಿತ್ತು. ಏನಪ್ಪ ಈ ರೀತಿ ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಹುಡುಗಿಯ ಮರ್ಡರ್ ಆಗ್ತದೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಇದೇನೋ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಾಯಿದ್ರು. ಮತ್ತು ಒಂದು ರೀತಿ ಭಯದ ವಾತಾವರಣ ಇಡೀ ರಾಜ್ಯದಲ್ಲಿ ಆವರಿಸಿದೆ. ಅದಾದಮೇಲಾದರೂ ಸರ್ಕಾರ ಎಚ್ಚರ ಆಗಬೇಕಾಗಿತ್ತು. ಒಂದು ಬಿಗಿ ಆಡಳಿತ ಮತ್ತು ಅದರಲ್ಲಿ ಗೃಹ ಇಲಾಖೆ ನಿರ್ವಹಣೆ ಮಾಡುವಂಥವರು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಂಭೀರವಾಗಿ ಇದನ್ನೆಲ್ಲ ತೆಗೆದುಕೊಳ್ಬೇಕಾಗಿತ್ತು. ಅದಾದಮೇಲೂ ಕಂಟಿನ್ಯೂಸ್ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದ್ದಾವೆ. ಕೊಲೆ ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದ್ದಾವೆ. ಡಕಾಯಿಟಿ ನಡೀತಾ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟ್ರು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ನಾನು ನೋಡ್ತಾ ಇದ್ದೀವಿ. ಈ ನೇಹಾ ಹಿರೇಮಠದ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಅವ್ರು ಹೇಳಿದ್ದು ಇದು ಪರ್ಸ್ನಲ್ ಅನ್ನುವಂಥದ್ದು. ಯಾರು ಹೋಮ್ ಮಿನಿಸ್ಟ್ರು, ಸಿ ಎಮ್ ಹೇಳಿದ್ದು. ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಆಗೋಕ್ಕೆ ಮುಂಚೆನೇ ಇದು ವೈಯಕ್ತಿಕವಾದಂಥದ್ದು ಹೇಳಿದರೆ ಅದ್ರ ಮೆಸೇಜ್ ಏನು ಹೋಗ್ತದೋ. ಇನ್ವೆಸ್ಟಿಗೇಷನ್ ಬಿಡಬೇಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೊಗೋಬೇಕು. ಏನೇ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು ಹೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು. ಅದೇನೂ ಮಾಡೋದು ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ಸರ್ಕಾರ. ಅದಾದಮೇಲೆ ಈಗ ಅಂಜಲಿ, ಈಗ 2-3 ದಿವಸದಿಂದ ನಡೆದಂಥ ಘಟನೆ, ಅಂಜಲಿ ಮರ್ಡರ್ ಕೇಸು, ಇವನ್ನೆಲ್ಲ ನೋಡಿದಾಗ ಅವಳ ಅಮ್ಮನ ನಾವು ಮಾತುಕತೆ ನೋಡಿದರೆ ಈ ರೀತಿಯಾದಂಥ ಒಂದು ವಾತಾವರಣ ಮೊದಲಿಂದ ಇದೆ. ಥ್ರೆಟ್ ಕೊಡುವಂಥದ್ದು ಮತ್ತೊಂದು. ಮತ್ತು ಅವಳು ಹೇಳಿದ್ರು ಅವ್ರ ಅಮ್ಮ ಏನಂದರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಮ್ಮ ಹುಡುಗಿಗೆ ಬಂದು ಈ ಹುಡುಗ ಥ್ರೆಟ್ ಕೊಡ್ತಾ ಇದ್ದಾನೆ, ಏನಾದರೂ ಅನಾಹುತ ಆಗ್ತದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೋಗಿ ಕೇಳಿರ್ಲು. ನಿಜವಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದರೆ, ಬಿಗಿ ಆಡಳಿತ ಇದ್ದರೆ ಅವ್ರೇನು ಮಾಡ್ತಾರೆ, ಇದನ್ನು ಕುಚ್ಚೇಷ್ಟೆ ಮಾಡಿ ಕಳಿಸಿಬಿಡ್ತಾರೆ. ಇಂಥ ಘಟನೆ ನಡೀತಾವ್ರಿ, ಇನ್ನೇನು ಏನಾಗೋದು ಹೋಗು ಅಂತ ಹೇಳಿ ಈ ಮೂಢನಂಬಿಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳುವಂಥದ್ದಾದರೆ, ಈಗ ನೇಹಾ ಹಿರೇಮಠ ಆಯ್ತು ಅದಕ್ಕೆ ನಿಮ್ಮದು ಆಗ್ತದೆ ಅಂತ ತಿಳ್ಕೊಂಡ್ರು, ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಸರ್ಕಾರದ ವ್ಯವಸ್ಥೆ ಕುಸಿದು ಹೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದು ಹೋಗಿದೆ. ಅವ್ರಿಗೆ ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವ್ಯವಧಾನ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅವಳ ಅಮ್ಮ ಹೋದಾಗ, ಅಂಜಲಿ ಅಮ್ಮ ಹೋದಾಗ ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗನ ಕರೆಸಿ, ಯಾರೋ ಗಿರೀಶ್ ಅಂತ ಆ ಹುಡುಗನ ಕರೆಸಿ ವಾರ್ನಿಂಗ್ ಮಾಡಿ ಒಂದು ದಿವಸ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಹೇಳಿ ಹೋಗಿದ್ದವ. ಆದರೆ ಅದನ್ನು ಮಾಡಲೇ ಇಲ್ಲ. ಆ ಹೆದರಿಕೆ ಅನ್ನುವಂಥ ವಾತಾವರಣವೂ ಇಲ್ಲ. ಹೀಗಾಗಿ ಆತ ಫ್ರೀಯಾಗಿ ಅಡ್ಡಾಡಿದ. ಮತ್ತು ಬೆಳಗ್ಗೆ 9-5 ಗಂಟೆಗೆ ಬಂದು ಬಾಗಲ ಬಡಿದು ಮರ್ಡರ್ ಮಾಡಿ ಹೋಗ್ತಾನಂತಂದರೆ ಪೊಲೀಸರ ಹೆದರಿಕೆನೇ ಇಲ್ಲ. ಹೀಗೆ ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಒಂದು ಪೊಲೀಸ್ ವ್ಯವಸ್ಥೆ ಕುಸಿದೋದ್ರೆ ಯಾವುದೇ ನಾಗರಿಕ ಶಾಂತ ರೀತಿಯಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಆ ರೀತಿ ಪರಿಸ್ಥಿತಿ. ಬೇರೆ ರಾಜ್ಯಗಳನ್ನ ನಾವು ಮೊದಲು ಕರಿತಿದ್ವಿ, ಬಿಹಾರ ರಾಜ್ಯ, ಉತ್ತರ ಪ್ರದೇಶ, ಗುಂಡಾ ರಾಜ್ಯ ಅಂತ ಕರಿತಿದ್ವಿ. ಆದರೆ ಇವತ್ತು ನಿಜವಾಗಿ
ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.